ಭಾಸ್ಕರ್ ಯೂಟ್ಯೂಬ್ ವಾಹಿನಿಯ ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ. ಧಾರವಾಡದ ಪಾಟೀಲ ಪುಟ್ಟಪ್ಪ ಸಭಾಭವನ ವಿದ್ಯಾವರ್ಧಕ ಸಂಘದಲ್ಲಿ ಫೆಬ್ರವರಿ 23ನೇ ತಾರೀಕು ಭಾನುವಾರದಂದು ರಾಜ್ಯ ಮಟ್ಟದ ಪ್ರಪ್ರಥಮ ವಿಶ್ವಕರ್ಮ ಮಹಿಳಾ ಜಾಗೃತಿ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಶ್ರೀ 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 ಅಭಿನವ ನಾಗಲಿಂಗ ಮಹಾಸ್ವಾಮಿಗಳು, ಶ್ರೀ ನಾಗಲಿಂಗೇಶ್ವರ ಮಠ ಚಿಕ್ಕುಂಡಿ ಇವರ ಕೃಪಾ ಆಶೀರ್ವಾದಗಳೊಂದಿಗೆ ರಾಜ್ಯಾಧ್ಯಕ್ಷರು ಆದ ಶ್ರೀ ಕನ್ನಡ ಸೋಮು ಅಲಿಯಾಸ್ ಶ್ರೀ ಎಂ ಸೋಮಶೇಖರ್, ಶ್ರೀಮತಿ ಲಕ್ಷ್ಮೀ ಭಾಸ್ಕರ್ ಬಡಿಗೇರ್ ವಕೀಲರು, ರಾಜ್ಯಾಧ್ಯಕ್ಷರು ಮಹಿಳಾ ಘಟಕ ಇವರು ಹಾಗೂ ಶ್ರೀಯುತ ಭಾಸ್ಕರ್ ವಿ ಬಡಿಗೇರ್ ಇವರ ನೇತೃತ್ವದಲ್ಲಿ ಶ್ರೀಮತಿ ಡಾಕ್ಟರ್ ಪವಿತ್ರ ಪ್ರಭಾಕರ್ ಆಚಾರ್, ಸಾಂತ್ವಾನ ಫೌಂಡೇಶನ್ ರಿಜಿಸ್ಟರ್ ಚನ್ನಪಟ್ಟಣ ರಾಜ್ಯ ಉಪಾಧ್ಯಕ್ಷರು, ಕೆಪಿಸಿಸಿ ಇತರೆ ಹಿಂದುಳಿದ ವರ್ಗಗಳ ವಿಭಾಗ ಇವರ ಘನ ಅಧ್ಯಕ್ಷತೆಯಲ್ಲಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಹಾಪೌರರು ಹುಬ್ಬಳ್ಳಿ ಧಾರವಾಡ ಪೂಜ್ಯ ಶ್ರೀ ರಾಮಣ್ಣ ಬಡಿಗೇರ್, ಶ್ರೀಮತಿ ಸೀಮಾ ಅಶೋಕ್ ಮಸೂತಿ ಮಾಜಿ ಶಾಸಕರು ಧಾರವಾಡ, ಡಾಕ್ಟರ್ ಭವರ್ಲಾಲ್ ಆರ್ಯ ರಾಜ್ಯ ಪ್ರಭಾರಿಗಳು ಅಂತಾರಾಷ್ಟ್ರೀಯ ಯೋಗ ಗುರು, ಶ್ರೀ ಈಶ್ವರ್ ವಿಶ್ವಕರ್ಮ, ಶ್ರೀ ಕೆಂಪೇಗೌಡ ಪುರಸ್ಕೃತರು, ಶ್ರೀ ಪುರುಷೋತ್ತಮ್ ಆಚಾರ್ಯ ಶಿಲ್ಪಿಗಳು ಶಿವಾರಪಟ್ಟಣ, ಶ್ರೀ ಪರಮೇಶ್ವರ್ ಯೋಧರು, ಶ್ರೀಮತಿ ರೂಪಾ ಪರಮೇಶ್ವರ್ ಶಿಕ್ಷಕರು ಹಾಗೂ ಸಮಾಜ ಸೇವಕರು ಅರಸೀಕೆರೆ ಹಾಸನ ಜಿಲ್ಲೆ, ಶ್ರೀಮತಿ ಶಾಂತಲಾ ಆಚಾರ್ಯ ಎಸ್ ಉಪನ್ಯಾಸಕರು ಕನ್ನಡ ಜನಸೇವಾ ಸಂಘ ರಾಜ್ಯ ಉಪಾಧ್ಯಕ್ಷರು ದಾವಣಗೆರೆ, ಶ್ರೀಮತಿ ಉಷಾ ವಿಶ್ವಕರ್ಮ ಕಲಾವಿದರು ದಾವಣಗೆರೆ, ಶ್ರೀಮತಿ ಶುಭಾ ವಿಶ್ವಕರ್ಮ ಪತ್ರಕರ್ತರು ಸಮಾಜ ಸೇವಕರು ತಿಪಟೂರು, ಶ್ರೀಯುತ ಡಾಕ್ಟರ್ ಭಾಸ್ಕರಾಚಾರ್ ಪತ್ರಕರ್ತರು ಭಾಸ್ಕರ್ ಪತ್ರಿಕೆ ಸಂಪಾದಕರು ಹಾಗೂ ಸುರೇಶಾಚಾರ್ ಸುಣ್ಣದಳ್ಳಿ ಇವರುಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ವಿಶ್ವಕರ್ಮ ಸಮುದಾಯದವರು ಕಾಯಕ ತತ್ವ ನಂಬಿ ಬದುಕುತ್ತಿದ್ದಾರೆ. ಪಂಚಕಸುಬಿನಿಂದ ಈ ಸಮುದಾಯ ಎಲ್ಲರೊಂದಿಗೆ ಬೆರೆತಿದೆ. ಸರ್ಕಾರ ಸಮುದಾಯದ ಬೇಡಿಕೆಗಳಿಗೆ ಮನ್ನಣೆ ನೀಡಬೇಕು ಎಂದು ಹುಬ್ಬಳ್ಳಿ ಧಾರವಾಡದ ಮೇಯರ್ ರಾಮಪ್ಪ ಬಡಿಗೇರ್ ಒತ್ತಾಯಿಸಿದರು. ಸರ್ಕಾರವು ಶಿರಸಂಗಿ ಹಾಗೂ ತಿಂತಣಿ ಮೌನೇಶ್ವರ ದೇವಸ್ಥಾನ ಅಭಿವೃದ್ಧಿಗೆ ವಿಶೇಷ ಅನುದಾನ ನೀಡಬೇಕು. ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ವಿಶ್ವಕರ್ಮ ಭವನ ನಿರ್ಮಾಣಕ್ಕೆ ನಿವೇಶನ ಹಾಗೂ ಅನುದಾನ ನೀಡಬೇಕು ಎಂದರು. ಮಾಜಿ ಶಾಸಕಿ ಸೀಮಾ ಮಸೂತಿ ಮಾತನಾಡಿ, ವಿಶ್ವಕರ್ಮ ಸಮಾಜದವರು ಸಂಘಟಿತರಾಗಬೇಕು. ಸಂಘಟಿತರಾಗಿ ರಾಜಕೀಯವಾಗಿಯೂ ಸ್ಥಾನಮಾನವನ್ನು ಪಡೆಯಲು ಮುಂದಾಗಬೇಕು ಎಂದರು. ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಕನ್ನಡ ಸೋಮಶೇಖರ್ ಮಾತನಾಡಿ, ವಿಶ್ವಕರ್ಮ ಸಮುದಾಯ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಹಾಗೂ ರಾಜಕೀಯವಾಗಿ ಹಿಂದುಳಿದಿದೆ. ವಿಶ್ವಕರ್ಮ ಸಮುದಾಯವನ್ನು ಪ್ರವರ್ಗ ಒಂದಕ್ಕೆ ಸೇರಿಸಬೇಕು. ಸಮುದಾಯದವರಿಗೆ ರಾಜಕೀಯ ಪ್ರಾತಿನಿಧ್ಯ ನೀಡಬೇಕು ಎಂದು ಆಗ್ರಹಿಸಿದರು. ವಿಶ್ವಕರ್ಮ ನಿಗಮಕ್ಕೆ ರು 300 ಕೋಟಿ ಅನುದಾನ ನೀಡಬೇಕು. ವಿಧಾನಸೌಧದ ಮುಖ್ಯ ದ್ವಾರದಲ್ಲಿ ವಿಶ್ವಕರ್ಮ ಪ್ರತಿಮೆ ಸ್ಥಾಪನೆ ಮಾಡಬೇಕು ಎಂದು ಕೋರಿದರು. ಕಾರ್ಯಕ್ರಮದಲ್ಲಿ 34 ಸಾಧಕಿಯರನ್ನು ಸನ್ಮಾನಿಸಲಾಯಿತು. ಶ್ರೀಮತಿ ಗಾಯತ್ರಿ ಬಸವರಾಜ್ ಪತ್ತಾರ್ರವರ ತಮ್ಮ ಗಾನ ಸುಧೆಯಿಂದ ಎಲ್ಲರ ಮನ ಓಲೈಸಿದರು. ವರ್ಷಿಣಿ ಹಾಗೂ ಸಂಗಡಿಗರಿಂದ ನಡೆದ ಅಮೋಘ ಭರತನಾಟ್ಯ ಪ್ರದರ್ಶನ ಎಲ್ಲರ ಕಣ್ಮನ ಸೆಳೆಯುವಂತಿತ್ತು. ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಸಮಾಜದ ಮಹಿಳೆಯರು ಬೇರೆ ಬೇರೆ ತಾಲೂಕು ಜಿಲ್ಲೆಗಳಿಂದ ಆಗಮಿಸಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕೊನೆಯಲ್ಲಿ ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು.
ಈಗ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀಮತಿ ಡಾಕ್ಟರ್ ಪವಿತ್ರ ಪ್ರಭಾಕರ ಆಚಾರ್ಯ, ಅಧ್ಯಕ್ಷರು ಸಂಪೂರ್ಣ ಫೌಂಡೇಶನ್ ಚನ್ನಪಟ್ಟಣ, ರಾಜ್ಯ ಉಪಾಧ್ಯಕ್ಷರು ಕೆಪಿಸಿಸಿ, ಇತರೆ ಹಿಂದುಳಿದ ವರ್ಗಗಳ ವಿಭಾಗ. ಒಂದು ಇಂಪಾರ್ಟೆಂಟ್ ವಿಷಯವನ್ನ ಹೇಳಿ, ಯಾಕಂದ್ರೆ ಕಾರ್ಯಕ್ರಮದ ಉದ್ದೇಶ ನಾವು ಇಲ್ಲಿ ತಿಳಿಸ್ಬೇಕಾಗ್ತದೆ. ಯಾಕೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಏನು ಅಂತ ತಿಳಿಸ್ಬೇಕಾಗ್ತದೆ, ಅದನ್ನು ಯಾವ ರೀತಿ ತಗೋಬೇಕು ಅಂತ ತಿಳಿಸ್ಬೇಕಾಗ್ತದೆ. ವಿಶ್ವಕರ್ಮ ರಥಯಾತ್ರೆಯನ್ನು ಇಡೀ ರಾಜ್ಯ ಹಾಕೊಂಡಿದ್ದೆ, ಧಾರವಾಡಕ್ಕೂ ತಂದಿದ್ದೆ. ಕಟ್ಟಡ ಕಾರ್ಮಿಕರ ಬೋರ್ಡ್ನಲ್ಲಿ ನಾನು ಡೈರೆಕ್ಟ್ ಅದರಲ್ಲಿ ಇರ್ತಕ್ಕಂಥ ಸ್ಕೀಮ್ಗಳನ್ನ ತಿಳಿಸ್ಬೇಕು ಜನಗಳಿಗೆ ಅಂತೇಳಿ 101 ದಿನ ರಥಯಾತ್ರೆ ಮಾಡಿ ಟೌನ್ ಹಾಲ್ನಲ್ಲಿ ಮಾನ್ಯ ಯಡಿಯೂರಪ್ಪನವರನ್ನು ಕೂರಿಸಿ 5 ಜನ ಕ್ಯಾಬಿನೆಟ್ ಮಂತ್ರಿಗಳನ್ನು ಕೂರಿಸಿ ನಮ್ಮ ಸಮಾಜಕ್ಕೆ ಬೇಕಾದಂಥ ಬೇಡಿಕೆಗಳ ಪತ್ರ ಇಟ್ಟಿವಿ. ಅವ್ರ ಹತ್ರ ತವಣ ಕಸದ ಬುಟ್ಟಿಗೆ ಹಾಕಿದ್ರು, ಈಡೇರಿಸಲಿಲ್ಲ. ಆಗಿನ ಕ್ಯಾಬಿನೆಟ್ ಮಂತ್ರಿ ಬಚ್ಚವಣ್ಣ ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ ನಾನು. ಇದು ಈ ರೀತಿ ಮಾಡಿದ್ರೆ ಆಗೋದಿಲ್ಲ ಅಂತೇಳಿ ಸ್ವಾಮೀಜಿಯವ್ರನ್ನ ಕರ್ಕೊಂಡು ಹೋಗಿ ಧರಣಿ ಕೂತ್ಕೊಂಡೆ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಮುಂದೆ. 6 ಕಾರುಗಳು ಬಂದು ಸರ್ಕಾರದಿಂದ ವಿಧಾನಸೌಧದಿಂದ, ಯಾಕೆ ಧರಣಿ ಕೂತ್ಕೊಂತೀರಿ, ದಯವಿಟ್ಟು ಧರಣಿ ಕೂತ್ಕೋಬೇಡಿ, ಸ್ವಾಮೀಜಿಗಳನ್ನು ಕೂತ್ಕೊಂಡು ಅಂತೇಳಿ. ಆಗ ಬಚ್ಚವರು ನನ್ನ ಸ್ವಾಮೀಜಿನ ಮನೆ ಕರೆಸ್ಕೊಂಡು ಒಂದು ಲೆಟರ್ನ ಇಸ್ಕೊಂಡು ಬರೀ 3 ದಿನದಲ್ಲಿ ಬೇಡಿಕೆಗಳನ್ನು ನಡೆಸಿದ್ರು. 6 ಬೇಡಿಕೆಗಳನ್ನು. ಇವತ್ತು ಅರೇಮತ್ನಲ್ಲಿ ವಿಶ್ವ ಬ್ರಾಹ್ಮಣ ಮಹಾಮಠ ಸಂಸ್ಥಾನಕ್ಕೆ 1 ಕೋಟಿ ರೂಪಾಯಿಗಳ ಅನುದಾನವನ್ನು ಅವತ್ತು ನಾನು ಕೊಡಿಸಿದ್ದೀನಿ. ಇವತ್ತು ಅಮರಶಿಲ್ಪಿ ಜಗನ್ನಾಚಾರ್ಯ ತವರೂರು ತುಮಕೂರು ಜಿಲ್ಲೆ ಕೈದಾಳ ಇದೆ, ಅಲ್ಲಿ ಅವ್ರದ್ದು ಒಂದು ಸ್ಮಾರಕ ಆಗಿದೆ, ಅದಕ್ಕೆ 1 ಕೋಟಿ ರೂಪಾಯಿಗಳನ್ನು ಕೊಡಿಸಿದ್ದೀನಿ. ಸಾಕು ತಿರುಗಿ ಕಡೆ ಸರ್, ಭಾಸ್ಕರ್ ಸರ್ ಹಾಕಿದ್ದ ಸರ್ ತಿರುಗು. ಭಾಸ್ಕರ್ ಸರ್ ನೋಡ್ರಿ ಈ ಕಡೆ. ಹಾಂ ಹಂಗೆ